ನಮಸ್ತೆ, ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚು ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಅಖಿಲ ಅವರ ಬರ್ಡೇ. ಸೊ ಅದಕ್ಕೆ ಅವ್ರ ಮನೆಗೆ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಹೋಗ್ತಿದ್ದೀರಿ. ಆ್ಯಕ್ಚುಲಿ ಅವ್ರ ಬರ್ಡೇ ಇರೋದು ಮಂಡೇ. ಸೊ ಮಂಡೇ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು ಸಂಡೇನೇ ಅವ್ರ ಮನೆಗೆ ಹೋಗೋಣ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಲ್ವ. ಸೊ ಅದಕ್ಕೆ ನಾನು ತುಂಬ ದಿವಸದಿಂದ ಏನಾದರೂ ಕೊಡ್ಸೋಣ ಗೋಲ್ಡಲ್ಲಿ ಅಂತ ಅಂದ್ಕೊಳ್ತಿದ್ದೆ. ಸೊ ಅದಕ್ಕೆ ನಾವು ಅಂಗಡಿಗೆ ಬಂದಿದ್ದೆ ನಾನು ಮತ್ತು ನಮ್ಮ ಮಮ್ಮಿ. ಸೊ ನೋಡೋಣ ಏನೇನು ಚೂಸ್ ಮಾಡ್ತೀರಿ ಅಂತ. ನಾನು ಆಲ್ರೆಡಿ ಯಾವುದೋ ಒಂದು ನೋಡಿಟ್ಟು ಬಂದಿದ್ದೆ, ಬಟ್ ಅದು ಇರಲಿಲ್ಲ. ಅದಕ್ಕಿಂತ ಇನ್ನೂ ಒಂದು ಏನೋ ನಮಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅದನ್ನು ನೋಡ್ತಾ ಇದ್ದೀರಿ. ಅದನ್ನು ರೇಟ್ ನಮ್ಮ ಮಮ್ಮಿ ನೋಡ್ತಿರೋ ವಾಲೆನೇ ಚೂಸ್ ಮಾಡ್ತೀರಿ. ಅದೇ ಸೈಕಲ್ ಗ್ಯಾಪಲ್ಲಿ ಒಂದು ವಿಡಿಯೋ. ಸೊ ಇನ್ನೇನೋ ಇಯರಿಂಗ್ಸ್ ಇತ್ತು ಇದ್ದೀರಿ. ಸೊ ಸಿಲ್ವರ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಈ ಟೈಮ್ ಸ್ವಲ್ಪ ಗೋಲ್ಡ್ ಕೊಡೋಣ ಅಂದ್ಕೊಂಡು. ಆ್ಯಕ್ಚುಲಿ ಅದೇ ಇಯರಿಂಗ್ಸ್ ನಾನು ಏನಕ್ಕೆ ತೊಗೊತಿದ್ದೀನಿ, ತೋರಿಸಿರೋ ವಾಳೆನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಆಮೇಲೆ ಸೆಲೆಕ್ಟ್ ಮಾಡಿ ಬಾಕ್ಸಲ್ಲಿ ಇಟ್ಸ್ಕೊಂಡೆ. ಫೈನಲಿ ಇಷ್ಟಪಟ್ಟು ಕೊಡಿಸ್ತಿರೋ ಓಳೆ. ಐ ಹೋಪ್ ಶಿ ಲೈಕ್ಸ್ ಇಟ್. ಅವಳು ಇಷ್ಟಪಡ್ತಾಳೆ ಅಂದ್ಕೊಳ್ತೀನಿ, ಯಾಕಂದರೆ ನನ್ನ ಇಷ್ಟ ಅಂದರೆ ಅವಳಿಗೂ ಇಷ್ಟ ಹಾಗೆ ಆಗುತ್ತೆ. ಸೊ ಅದಕ್ಕೊಂದು ಗಿಫ್ಟ್ ರ್ಯಾಪ್ ಮಾಡಿಸಿ ಒಂದು ಇದೇ ಗಿಫ್ಟ್ ಅಲ್ಲದೆ ಇನ್ನೂ ನಾನು ಸ್ವಲ್ಪ ಹ್ಯಾಂಡ್ ಮೇಡ್ ಗಿಫ್ಟ್ ಮಾಡಿದ್ದೀನಿ, ಕ್ರಾಫ್ಟ್ ಥಿಂಗ್ಸು. ಸೊ ಇನ್ನೂ ಇದೆ, ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ತೋರಿಸ್ತೀನಿ ನಾನು ಏನು ಗಿಫ್ಟ್ ಮಾಡಿದ್ದೀನಿ ನಾನು ಅಂತ. ಬೆಸ್ಟ್ ಫ್ರೆಂಡ್ ಅಂದರೆ ಇಷ್ಟು ಮಾತ್ರ ಮಾಡೋಕ್ಕಾಗಿಲ್ಲ ಅಂದರೆ ಹೆಂಗೆ, ಸ್ವಲ್ಪ ಎಲ್ಲ ಇರಬೇಕು. ಸ್ವಲ್ಪ ನಾರ್ಮಲಾಗಿ ಗಿಫ್ಟ್ಸ್ ಎಲ್ಲರೂ ಕೊಡ್ತಾರೆ. ನಮ್ಮ ಮಮ್ಮಿ ಸೈಕಲ್ ಗ್ಯಾಪಲ್ಲಿ ನಮ್ಮ ಮಮ್ಮಿ ಸಿಲ್ವರ್ದು ದೇವ್ರು ನೋಡ್ತಾಯಿದ್ರು. ನಮ್ಮ ಮಮ್ಮಿಗೆ ಸಿಲ್ವರ್ ದೇವ್ರುಗಳು ತೊಗೊಳ್ಳಂದರೆ ಹುಚ್ಚು. ನಮ್ಮ ದೇವ್ರ ಮನೆಯಲ್ಲೆಲ್ಲ ಸಿಲ್ವರ್ ದೇವ್ರುಗಳು ತುಂಬಿಸಿರ್ತಾರೆ. ಬೆಳ್ಳಿ ದೇವ್ರುಗಳಂದರೆ ನಮಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ಆ ಫೋಟೋ ಫ್ರೇಮ್ ನೋಡಿಟ್ರು. ಸರಿ ಇವಾಗ ಇಟ್ಟಿರಿ ಬರ್ತೀನಿ ಅಂತೇಳಿ ನಾವು ತೊಗೊಂಡಿದ್ದು ಒಳ್ಳೆನ ಪ್ಯಾಕ್ ಮಾಡಿಸ್ಕೊಂಡ್ರಿ. ಮತ್ತು ಅವರು ನಾವೇನು ತೊಗೊಂಡ್ರು ದೇವ್ರ ಹತ್ರ ಮುಕ್ಕೊಡ್ತಾರೆ ನಮ್ಗವರು. ಯಾಕಂದರೆ ನಮ್ಮ ಅಂಗಡಿಗೆ ಮತ್ತೆ ರಿಟರ್ನ್ ಆಗಿ ನಾನು ಅಖಿಲ ಮನೆ ಹತ್ರ ಬಂದಿದ್ದೀನಿ. ಅಖಿಲಾಗ ಗೊತ್ತಿಲ್ಲ ನಾನು ಬರ್ತಿದ್ದೀನಿ ಅಂತ ಅವ್ರ ಮಮ್ಮಿಗೆ ಮಾತ್ರ ಹೇಳಿದೆ. ಸೊ ನಾನು ಫೈನಲಿ ಅಖಿಲವ್ರ ಮನೆ ಹತ್ರ ಬಂದು ರೀಚ್ ಆದೆ. ಸೊ ಅವ್ರ ಮನೆಗೆ ಹೋಗೋಣ. ಅವ್ರ ಮಮ್ಮಿ ಗೊತ್ತು ಆ್ಯಕ್ಚುಲಿ, ಅಖಿಲ ಗೊತ್ತಿಲ್ಲ ನಾವು ಅವ್ರ ಮನೆಗೆ ಬರ್ತೀರಿ ಅಂತ. ಸೊ ಅವ್ರ ಮನೇಲೆಲ್ಲ ನೋಡ್ತಿದ್ದೀನಿ, ಯಾರೂ ಕಾಣಿಸ್ತಿಲ್ಲ. ಮತ್ತೆ ಅದೇ ರಾಮರ ದೇವಸ್ಥಾನ ನೋಡಿ. ನಮ್ಮ ಅಖಿಲ ಅವ್ರ ಮಮ್ಮಿಯವರು ಆಯ್ ಮಾಡಿ ಅದೇನೋ ಗೊತ್ತಿಲ್ಲ, ನಮ್ಮ ಮಮ್ಮಿ ಅಂತೂ ಎಲ್ಲೋದ್ರೂ ನನ್ನ ಮೇಲೆ ಕಂಪ್ಲೇಂಟ್ಸ್ ಹೇಳೋದಂತೂ ಬಿಡಲ್ಲ. ನೋಡಿ ನಾನು ಅಂದರೆ ಎಷ್ಟು ಇಷ್ಟ ಅಂದರೆ ನಮ್ಮ ಮಮ್ಮಿಗೆ, ಎಲ್ಗನೂ ಹೋದ್ರೂ ಕೂಡ ನಾನು ಅಂದರೆ ಅದನ್ನ ಬಗ್ಗೆ ಅಷ್ಟೊಂದು ಹೇಳ್ಕೊಳ್ತಾರೆ. ಅಷ್ಟೊಂದು ಇಷ್ಟ ನಮ್ಮ ಮಮ್ಮಿಗೆ ನಾನು ಅಂದರೆ. ಎಷ್ಟು ಕಂಪ್ಲೇಂಟ್ಸ್ ಹೇಳ್ತಾರೆ ಗೊತ್ತಾ. ಅಯ್ಯೋ ಅಖಿಲ ಏನೋ ತುಂಬ ಕಂಪ್ಲೇಂಟ್ಸ್ ಇಲ್ದಿರೋ ಹುಡುಗಿ ಅಂತ ನನ್ನ ಮೇಲೆ ಫುಲ್ ಕಂಪ್ಲೇಂಟ್ಸ್ ಹೇಳ್ತಾರೆ. ಹಂಗಂತಲೇ ಹಿಂಗಂತಲೇ ಅದು ಇದು ಅಂತ. ಕಾಮನ್, ಅದೆಲ್ಲ ಕಾಮನ್. ಇಂಡಿಯನ್ ಪೇರೆಂಟ್ಸು ಇಂಡಿಯನ್ ಮಮ್ಮಿ ಇದ್ರೆ ನಂಗೆ ಅಷ್ಟು ಅವ ಮೇಂಟೈನ್ ಮಾಡಿಲ್ಲ ಅಂದರೆ ಹಿಂಗೆ ನಮ್ಮ ಚಿನ್ನಿ ಮಾತಾಡಿಸ್ತದೆ ಈ ನಡುವೆ. ಹ್ಞೂ ಬತ್ತಿ ನಮ್ಮ ಮನೆಗೆ. ಇದಕ್ಕೆ ನಾನು ಪರಿಚಯ ಇಡ್ತೀನಲ್ಲ. ಏನೇ ನೋಡಿ ಹೆಂಗ್ ಕಳ್ಸಿದ್ರಿ ಧನುಷ್ ಅಖಿಲ್ ಅವ್ರ ತಮ್ಮ. ನಮ್ಮ ಅಮ್ಮ ಅವ್ರು ಕೂಲ್ ಕಟ್ ಮಾಡಿಸ್ಕೊಂಡೋಗಿ ಬೈತಾರೆ. ಎಲ್ಲರ ಮಮ್ಮಿ ನಾನು ಬಂದಾಗಲ್ಲ ಏನಾರ ಒಂದು ಮಾಡಿ ಕಳಿಸ್ತಾನೆ ಇರ್ತಾರೆ. ಖಾಲಿಯಾಗಂತೂ ಬಿಡಲ್ಲ. ಥ್ಯಾಂಕ್ಸ್ ಆಂಟಿ. ನಮ್ಮ ಅಖಿಲ ಓರಿಯೋ ಇದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ನೋಡಿ. ಸ್ಲೋ ಮೋಷನಲ್ಲಿ ಮಲ್ಕೊತೈತೆ. ಓರಿಯೋ ಓರಿಯೋ ಕಚ್ಚಲಿದೆ. ಓರಿಯಮ್ಮ ನಾನಂದ್ರೆ ಇಷ್ಟ ತಾನೆ ನಿಂಕ. ಓರಿಯಮ್ಮ ಬಾಯಿ ಚಕ್ಕ ಬುಜ್ಜಿ ಬುಜ್ಜಿ ಬಂಗಾರಿ ಬಾಯ್.
ಹೊರಿಯಮ್ಮ ಕಚ್ಬಿಡಮ್ಮ ಅಲ್ಲಿ ಹೇಳ್ತೀನಿ ಮಾಯವರು ಅರ್ಚನ ಕಾಯಿಸಿ ಹಾಯ್ 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 ಈ ಕಣ್ಣಿಗಳಮ್ಮ ಹೆಂಗ್ ಕಾಣಿಸ್ತಾ ಗೊತ್ತೇ ಇರೋದು ನೋವಿದೆ ನನ್ನ ಮಗು ಇದು ಅಕ್ಲಕ್ಕೆ ವಿಶ್ ಮಾಡು ಅಂತ ಹೇಳ್ತಾ ಇದ್ಲ ಅರ್ಚನ ಥ್ಯಾಂಕ್ಸ್ ಕೊಡು ಅಂದ್ರೆ ನಮ್ಮ ಅಖಿಲ ಅವರು ಓರಿಯೋ ಓಯಮ್ಮ ಹೆಂಗೈತೆ ನೋಡು ಕಚ್ಚಿಬಿಟ್ಟು ಇಲ್ಲ ಇಲ್ಲ ಕಚ್ಚಲ್ಲ ಅದು ಕಾಲಿಗೆ ಹಿಡ್ಕೊಂಬೇಡ ಕಾಲಿಗೆ ಹಿಡ್ಕೊಂಡು ಯಾವುದಕ್ಕೂ ಆಗಲ್ಲ ತಲೆ ನೀವು ಬೇಕು ಹಂಗೆ ನಮಗೂ ಹಂಗೆ ಕಾಲು ಹಿಡ್ಕೊಂಡು ಕೊಡ್ಬೇಕು ಕಾಲು ಹಿಡ್ಕೊಂಡು ನೋವುತ್ತಂತೆ ಆಂಟಿ ಅಖಿಲ ಮಮ್ಮಿ ಮತ್ತು ನಮ್ಮ ಮಮ್ಮಿ ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ರು. ಅದು ಅದು ಇರುತ್ತಲ್ವಾ ಡಿಸ್ಕಷನ್ಸು. ಸೊ ಅದು ಇದು ಡಿಸ್ಕಸ್ ಮಾಡ್ತಾಯಿದ್ರು. ಮತ್ತು ಅಖಿಲವ್ರ ಚಿಕ್ಕಿ ಕೂಡ ಸೊ ಕೇಕೆಲ್ಲ ತೊಗೊಂಬಂದು ವೆಯ್ಟ್ ಮಾಡ್ತಾಯಿದ್ದೆ ಅಖಿಲ ಮೇಡಮ್ ರೆಡಿಯಾಗಿ ಬರಲಿ ಅಂತ. ನೋಡಿ ನಮ್ಮ ಬರ್ಡೇಗಲ್ವು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಎಲ್ಲ ಅಖಿಲ ಹಿಂದ್ಗಡೆ ಹೋಗೋ ಫುಲ್ ಡ್ರೆಸ್ ತರಿಸು ನಿಂದು. ಡ್ರೆಸ್ ಹಾಕೊಂಡು ಸೂಪರಾಗಿ ಮಿಂಚ್ತಾವಳು ಹುಡುಗಿ. ಇದೇನು ತಗೊಂಡು ಪಾರ್ಸಲ್ ಮಾಡಿಕೊಡು ಅಂದರೆ ಅಲ್ಲ ಅವರೇ ಕಟ್ ಮಾಡಿಕೊಟ್ಬಿಡೋರೆ. ಅಯ್ಯೋ ಹೋಗು, ನಾನು ಇದಕ್ಕಿನ್ನ ಕ್ಯಾನ್ಲ ಚುಚ್ಚಿಸಿ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ಬೇಕಂತ ಏನೋ ಅಂದ್ಕೊಂಡಿದ್ರೆ ಹಿಂಗಾಗೈತೆ. ಕೇಕ್ ನಾವು ನಮ್ಮ ಬರ್ಡೇಗಳೇ ಎತ್ತಿಕ್ತಿದೆ. ನಮ್ಮ ಚಿನ್ನಿಗೆ ಏನು ಇಷ್ಟ ಕೇಕ್ ಅಂದ್ರೆ ನಮ್ಮ ನಾಯಿಗೆ ಐಸ್ ಕೇಕ್ ಹಿಂಗಿಕ್ಲಾ ನಿನ್ನ ಕಡೆಗೆ ಇಕ್ಕೋ. ಚಿನ್ನೇ ಬರ್ತೀಯ ಅವಾಗ ಐಸ್ ಕ್ರೀಮ್ ತಗೊಂಬರ್ತೀರಿ ಅಂತ ಹೇಳಿ ಬಂದಿದ್ದೆ. ಮಗ ಒಂಥರ ಸೊಪ್ಪು ಮಾಡ್ಕೊಂತದ್ದು ಹಿಂಗೆ ಹೋಗ್ತಾವ್ರೆ ಎಲ್ಲರೂ ಸ್ನ್ಯಾಪ್ ಆಯ್ತಾ ಇರ್ತದೆ ದಾರಿ ಹಾಕೊಂಡು ಆಗ್ಬಿಡ್ತೀನಿ ಇದೆಲ್ಲ ಒಂದೇ. ನಮ್ಮಮ್ಮ ಹೇಳಿಲ್ಲ ಕೇಕ್ ಕಟ್ ಮಾಡೋಕೆ. ಹೌದೇನಕ್ಕ ಅಂಚೆ ಪರವಾಗಿಲ್ಲ, ದಿಗಿಲ್ ಪಡ್ಬೇಡ. ಅನಿಸ್ತಿದ್ದೀನಲ್ಲ ಆ ಆಂಟಿ ಏನಂದ್ರೆ ಗೊತ್ತೇ ಅದಕ್ಕೆ ಇದು ಹಾಕಲ್ಲ ನಾನು, ಅದನ್ನ ಎತ್ಬಿಡು. ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಡಿಯರ್ ಅಖಿಲ ಹ್ಯಾಪಿ ಬರ್ಡೇ ಟು ಯು. ಏ ಫಸ್ಟ್ ಮಮ್ಮಿ ಇದೆ ಏನು ಅರ್ಥ ಬರಲ್ಲ. ಅವಂಗೆ ನೀವು ಮಮ್ಮಿ ಅಂತ ಅಂಕಲ್ ಬರಲ್ಲ ಅಂದ್ರೆ ಒಂದು ಬೇಜಾರು ಮಾಡ್ಕೊಬಿಡಿ. ನೀರು ನಾನು ತಿಳಿಸ್ತೀನಿ ಫಸ್ಟ್. ಧನು ಅಖಿಲ ಫೋನಲ್ಲಿ ಫೋಟೋಸ್ ಅಂತ ತೆಗಿದನು. ನಾನು ವೀಡಿಯೋ ಮಾಡ್ತಾ ಇರೋದು. ಫೋಟೋಸ್ ತೆಗಿ ಹಂಗೆ, ನಾನು ವೀಡಿಯೋ ಮಾಡ್ತಾ ಇರೋದು. ಹಂಗೆ ನಿಂತ್ಕೊಂಬ ಆಂಟಿ. ನಾ ಅಮ್ಮ ತೆಗ್ಬಿಡ್ತಾನೆ ಫಸ್ಟು. ಅವ್ರು ತೆಗ್ಬಿಡಿ, ನಾನು ಹೋಗ್ತೀನಿ ಹಂಗೆ ಹಂಗೆ ಸುಮ್ಮನೆ ಕೇಕ್ ತಿನ್ಸ್ರೆ ಹಿಂಗೆ ಹಿಂಗಡೆ ಹೋಗಚ್ಚ ನೀನು ನೀನು ಹೋಗಡೆ ಬರೇ ಒಳ್ಳೆ ಅಕ್ಕ ನನ್ನಷ್ಟೊತ್ತು ಕೂಡ ಇಲ್ಲ ಅವಳು ಶೇಡಿಂಗ್ ಪ್ರಿನ್ಸಸ್. ಬ್ಲೂ ಬ್ಲೂಲೇ ನಮ್ಮ ಮಮ್ಮಿ ನಾನು ನೋಡು. ಇವಾಗ ಚೆನ್ನಾಗೈತೆ. ಅಖಿಲಾಗೆ ಅಂತ ನಾನು ಸ್ಪೆಷಲ್ಲಾಗಿ ಡಿಸೈನ್ ಮಾಡಿಕೊಂಡು ಗಿಫ್ಟ್ಸ್ ತಂದಿದ್ದೀನಿ. ಇನ್ನೂ ಇದೆ, ಸದ್ಯಕ್ಕೆ ಇದು ಕೊಡ್ತಿದ್ದೀನಿ, ಮತ್ತೆ ಬೇರೆದು ಕೊಡ್ತೀನಿ. ಹೆಂಗಿದೆ ಅಖಿಲ ಗಿಫ್ಟ್ಸ್ ನೋಡೋಕ್ಕೆ ಇನ್ನೂ ಓಪನ್ ಮಾಡಿಲ್ಲ, ಅದ್ರ ಮೇಲೆ ನೋಡೋಕೆ ಹೆಂಗಿದೆ
ನೋಡೋಕೆ ಎಕ್ಸೈಟಿಂಗ್ ಆಗಿದೆ. ಅದರೊಳಗಡೆ ಏನಾಯ್ತೋ ಗೊತ್ತಿಲ್ಲ, ಬಟ್ ಬೇಗ ಓಪನ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ಬೇಗ ಕೊಡು. ಸರಿ, ಯಾವ್ದಾನ ಒಂದೊಂದೇ ಚೂಸ್ ಮಾಡು. ಕಣ್ಣು ಮುಚ್ಕೊಂಡು ಒಂದೊಂದೇ ಚೂಸ್ ಮಾಡು. ಹಾಂ, ಓಪನ್ ಮಾಡ್ಬೇಕು ಅದನ್ನು. ಫಸ್ಟ್ ಹಾಟ್ ತೆಗಿ. ಹಾಂ, ಇವಾಗ ಇದನ್ನ ಓಪನ್ ಮಾಡು. ಅದಲ್ಲ, ಇದನ್ನ ಓಪನ್ ಮಾಡ್ಬೇಕಾ? ಸೊ ಫಸ್ಟ್ ಗಿಫ್ಟ್. ನೆಕ್ಸ್ಟ್ ಕಲರೇ ಕೊಟ್ಟವಳೆ. ಫಸ್ಟ್ ನೆಕ್ಸ್ಟ್ ಕಣ್ಣು ಮುಚ್ಕೊಂಡು ಡ್ರೆಸ್ ಮಾಡಿ. ಓಕೆ, ಅದು ಓಪನ್ ಮಾಡಿ. ಫಸ್ಟ್ ತೋರಿಸು. ಅದನ್ನ ಪುಲ್ ಮಾಡು ಮೇಲೆಗೆ. ಹಾಂ, ಹಂಗೆ ನೋಡು. ಆಗಿದೆ ಇದು. ಚುಮ್ಕಿಗಳ ಇವು. ನಂದು ಇನ್ನೊಂದು ಐತೆ ನೋಡಿ, ನನ್ನ ಹತ್ರ ಆಯ್ತು ತರೋದು. ನಾನು ಹೇಳ್ತಾನೆ. ನೆಕ್ಸ್ಟು ಹಾರ್ಟ್ ಹೆಂಗಂತ ಪ್ರೂವ್ ಮಾಡೋದು. ಇನ್ಫಿನಿಟಿವ್ ಸಿಂಬಲ್ ಅದು. ಲವ್ ಟುವರ್ಡ್ಸ್ ಮೀ ಇಸ್ ಇನ್ಫಿನಿಟಿ. ಸಕ್ಕದಾಗಿದೆ. ಅದು ಚಾಕ್ಲೇಟು. ನಿನ್ನ ಬರ್ಡೇ ಅಲ್ಲ, ಅದಕ್ಕೆ ಚಾಕ್ಲೇಟ್ ಶೇಪ್. ಹೇಳ್ಬೇಡ್ದಂಗೆ. ಏನಿದೆ ನನಗೆ ಜ್ಞಾಪಕ ಬರ್ತಿಲ್ಲ. ಮ್ಯಾಚಿಂಗ್ ನಿನ್ನ ಡ್ರೆಸ್ಸಿಗೂ ಅದಕ್ಕೂ వేసుకోకిల్ బాగుంటుంది. ಅಕ್ಕ ಇಲ್ಲಿ ಲಾಸ್ಟ್ ಒನ್. ಇದು ಲಾಸ್ಟ್ ಅಲ್ಲ, ಇನ್ನೂ ಒಂದೈತೆ. ಓಕೆ, ಏನದು? ಇಯರಿಂಗ್ಸ್. ನಿನಗೂ ನನಗೂ ಸೇಮು. ಏನು ಇದು ಕ್ಲೀನಾ? ಪೇಪರ್ ಪೇಪರು. ಸ್ಲಾಕು ಗಿಫ್ಟ್ ಬೆಳಗ್ಗೆಯಿಂದ ಅದೇ ಮಾಡಿದ್ದವಳು. ಹೆಂಗಿದೆ ಗಿಫ್ಟ್ ಎಲ್ಲ ಹಾಕಿಲ್ಲ? ಆಗಿದೆ. ಇನ್ನ ಒಂದಿದೆ, ಕಾಯ್ಕೋ, ಅದು ಲಾಸ್ಟಲ್ಲಿ ಕೊಡ್ತೀನಿ ಅಂತವರೆಗೂ. ಸುಮ್ಮನೆ ಇರುವ ನಿನ್ ಬೇಡ. ಬಿಡಲೇ. ಇನ್ನೊಂದು ಲಾಸ್ಟ್ ಗಿಫ್ಟು. ಇದು ನಾನು ನಮ್ಮ ಇಬ್ಬರಿ ಸೆಲೆಕ್ಟ್ ಮಾಡಿರೋದು. ಕೊಡುವ ಹಾಕಿಲ್ಲಕ್ಕ. ಏನು ಓಪನ್ ಮಾಡಲಿ ಇರಲಿ ಅವಳು. ಇದು ಸಮೇತ ಸಾಕಲ್ಲ. ಅವಳು ಕೊಡ್ಲಿ ಅವಳು ಓಪನ್ ಮಾಡಲಿ. ಕುತ್ಕೊಳ್ಳಿ ಆಂಟಿ. ಥ್ಯಾಂಕ್ ಯು ಸೋ ಇಷ್ಟಪಟ್ಟು. ಇದು ಕೂಡ ನಿಂದು. ನನ್ನೊಂದು ಐತೆ ಇದರ ಅದೇ ಕೈಯಲ್ಲಿ ತಗೊಂಡಿದ್ದೀನಿ. ಹೌದಾ? ನಮ್ಮ ಮಗ ಇನ್ನೂ ಅಲ್ಲೇ ಇದ್ದೀರಮ್ಮ ನೀವು ಅಂತ ನೋಡಿ. ಎಷ್ಟು ನೆಮ್ಮದಿ ಇದ್ದು ಬೆಳಿಗ್ಗೆ ಬಂದ. ನೀವು ಒಂದು ಜೊತೆ ಇದ್ದೀರಾ ನಮ್ಮ ಮೇಲೆ ನೆಮ್ಮದಿ. ಮೈ ಗಾಡ್, ಮತ್ತೆ ಬೇಸರ ಬಂದಾಗ ಓಪನ್ ಮಾಡು. ಇಯರಿಂಗ್ಸ್. ವಾವ್, ಚೆನ್ನಾಗೈತಾ? ಸಕ್ಕತ್ತಾಗೈತೆ. ನಿನ್ನ ಹತ್ರ ಐತೆ ತಾನೆ? ಅದಕ್ಕೆ ಅದೇ ತರ ಹುಡುಗಿ ತಗೊಂಡ್ಬಂದಿದ್ದು. ವೈಟ್ ಕಲರ್ ಇಷ್ಟ. ಇಕ್ಕ ಚೆನ್ನಾಗಿವೆ ಅವಳಿಗೆ. ತೆಗೆದುಬಿಡಿ ಇಕ್ಕ. ಹೆಂಗೈತೆ ಗಿಫ್ಟ್? ಇಷ್ಟ ಆಯ್ತಾ? ಸೂಪರ್ ಆಗೈತೆ. ನಿಜ ದೊಡ್ಡವಿರ್ಲಿಲ್ಲ, ಇನ್ನ ಚಿಕ್ಕವಿದ್ವು. ದೊಡ್ಡದಂದ್ರೆ ಇದೇ ಸೈಜ್ ಇದ್ದಿದ್ದು. ಅದೇ ಒಂದ್ ಮಧ್ಯಾಹ್ನ ನೋಡ್ಕೊಂಡಿದ್ದು. ಆಂಟಿ ಹೆಂಗಿದೆ ಆಂಟಿ ಗಿಫ್ಟು? ಇಷ್ಟ ಆಯ್ತಾ? ಸೂಪರ್. ಇಲ್ಲ, ಹೇಗಿದೆ ಗಿಫ್ಟು? ಆಸಮ್ ಆಗಿದೆ. ನಿನ್ ತರ ಇದೆ, ಸೇಮ್ ನಿನ್ ತರ ಇದೆ. ಪಳಪಳ ತುಡಿತೈತೆ. ಇದು ಚೆನ್ನಾಗಿದೆ. ಈ ಕ್ಲಿಪ್ಸ್ ಹಾಕೋ ಇವಾಗ. ಓಕೆ, ಅವಾಗ ಎತ್ಕೊಂಡು ಕೊಡೆ. ಸೂಪರ್ ಆಗೈತ್ಲ ನಿಂಗೆ. ಏನ್ ಸೂಪರ್ ಚಿಕ್ಕ ಚಿಕ್ಕ. मिरती का वो कितना उचका मैं मिरती
ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೋಡಿ ಅವ್ರು ಕೊಟ್ಟಿರೋ ಬಾಳೆ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೀವು. ಈ ಕಡೆ ತಿರ್ಗೋಕಿ ಹೆಂಗೈತೆ ಅಕ್ಕಿಲ ಬಾಳೆ? ಸೂಪರ್ ಆಗಿದೆ. ನಿನ್ ತರ ಇದೆ ಅವಾಗ ಹೇಳಿ ತಾನೆ. ಆದ್ರೆ ನಿನ್ ಫೇಸ್ ಇನ್ನ ಸೂಪರ್ ಆಗೈತೆ. ನೋಡಿ ಕೋಇನ್ಸಿಡೆನ್ಸ್ ನಾನು ಮ್ಯಾಚಿಂಗ್ ಕ್ಲಿಪ್ಸ್ ಗಿಫ್ಟ್ ಕೊಟ್ಟಿದ್ದೀನಿ ಅವಳಿಗೆ. ನಾನು ನೋಡ್ಕೊಬೇಕು. ಏನಾಗ್ತದೆ ಮಿರರ್ ಅಲ್ಲಿ ನೋಡ್ಕೊಬೇಕು. ನಾನು ನೋಡ್ಕೊಂಡಿದ್ದೆ. ಸೂಪರ್ ಆಗಿದೆ. ಸ್ವಲ್ಪ ಹಾಕು ಸಾಕು. ತಿನ್ಬೇಕಂತೀವಿ ನೀವು ತಿಂದು ಚೆನ್ನಾಗಿರ್ಬೇಕು. ಸ್ವಲ್ಪ ಇಟ್ಟಿದ್ದೀರ ನಮ್ಮ ಮಮ್ಮಿ ಬಿರಿಯಾನಿ ಜಾಸ್ತಿ ತಿನ್ನಲ್ಲ. ಸಾಕು ಪೀಸ್ ಕೂಡ ಸಾಕು. ಜಾಸ್ತಿ ತಿನ್ನಲ್ಲ. ತಗೊಳ್ಳಿ ಆಂಟಿ. ನಮ್ಮ ಅಕ್ಕಿಲ್ಲ ನಮಗೆಲ್ಲ ಊಟ ಇಕ್ತಾವಳೆ. ಅಕ್ಕಿಲ ಅವ್ರು ಚಿಕ್ಕಿ. ಅಕ್ಕ ನಾನು ಪೀಸ್ ತಿನ್ನಲ್ಲ. ನಾನು ಪೀಸ್ ಎತ್ಕೊಂಡ್ಬಿಟ್ಟೆ ತಿನ್ನಲ್ಲ. ನಾನು ತಿನ್ನಲ್ಲ. ಬಿರಿಯಾನಿ ಇನ್ನ ಚಿಕ್ಕ ಚಿಕ್ಕ ಪೀಸ್ ಇರುತ್ತಲ್ಲ ಅಕ್ಕ, ಅದಾಕು ಚಿಕ್ಕ ಚಿಕ್ಕ. ಚಿಕ್ಕ ಚಿಕ್ಕ ಸೈಡಲ್ಲಿ ಹಾಕು. ಸೈಡಲ್ಲಿ ಹಾಕು, ಸ್ವಲ್ಪ ಹಾಕು. ಅವಳು ಮೇಘನ ಸುರಿದಿತ್ತು ನೋಡಮ್ಮ. ಚೆನ್ನಾಗಿ ಮಾಡ್ತಾಳಂತ ಯಾವಾಗ ಹೇಳ್ತಾ ಇರ್ತಾಳೆ ಇವಳು. ಅಗ್ಲವ್ರ ಮಮ್ಮಿ ಮೊಸರು ಬಜ್ಜಿ ಮಾಡ್ತಾಳಮ್ಮ, ನೀನು ಮಾಡಕ್ ಬರಲ್ಲ ಹಂಗೆ ಅಂತ. ನಮ್ಮ ಅಕ್ಕಿಲ ಅದು ಪ್ರೀ ಬರ್ಡೇ ಸೆಲೆಬ್ರೇಷನ್ಸ್. ಸಣ್ಣ ಕಿಕ್ಕಿದ್ದ ದಪ್ಪ ಕಿಕ್ಕಿದ್ಯಾ ಅಂತ ಕೇಳ್ತಾನೆ. ಚಿಕ್ಕಿ ದಿನಗೋ ಹಾಯ್ ಬಿಂದು, ತಿಂದ? ಊಟ ಮಾಡು. ಹಲೋ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಐಫೋನ್ ಕಾಣಿಸ್ಲಿ ಅಂತಲ್ಲ. ಅಖಿಲ್ ಅವ್ರ ಮಮ್ಮಿಗಂತೂ ನನ್ನ ಅಂದರೆ ತುಂಬ ಇಷ್ಟ. ಬಂದಾಗೆಲ್ಲ ಏನಾದರೂ ಒಂದು ಮಾಡಿ ಕೊಡ್ತಾನೆ ಇರ್ತಾರೆ. ನಿಮ್ಮ ದೇವ್ರ ಮನೆಗೆ ಬಳೆ ಲುಕ್ ಹಾಕಿಲ್ಲ. ಏನೆಲ್ಲ ಮಾಡ್ತಿದ್ದೀರಲ್ಲ ಆಂಟಿ ನೀವು? ಓಹೋ, ನಮ್ಮನೆಲ್ಲ ಬೆಳ್ಳಿ ಬೇಕಿರೋ. ಎಬ್ಬಿನ ಕರಗೋಗತ್ತವ ಅವನು. ಹ್ಞೂ ಆಂಟಿ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಏನೇನೋ ಏನಕ್ಕದೆಲ್ಲ ಕುಕ್ಕೊಂಡ್ರೆ ಯಾರು ವಿಡಿಯೋ ತಗೊಳ್ಳಿ. ಕುಕ್ಕೊಂಡು ನಮ್ಮ ಹೆಣ್ಮಕ್ಳು ನಾವು ಈ ಥರ ಕಟ್ತೀವಿ. ನೀವು ಕಟ್ತೀರಾ? ಇಲ್ಲ, ನಾನು ಕಟ್ಟಲ್ಲ. ನಾನು ನಾಗರಕ್ಕೆ ಹೋದ್ರೆ ಮಾತ್ರ ಅಷ್ಟೇ. ಹಾಂ ಇದು ಕುಡ್ಕೊಂತೀನಿ ಇವಾಗ. ಇದು ಓಹೋ ಅಕ್ಕ ಹೂವು ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ. ಅಂದರೆ ನಾನು ನಿಜ ಮಾಡಲ್ಲ, ಸ್ವಲ್ಪ ಕೊಡಿ ಸಾಕು ನನಗೆ. ಅಮ್ಮಿ ಆಲ್ರೆಡಿ ಮುಟ್ಟಿದ್ದಾರೆ. ನೀರೇ ಆಂಟಿ ನಿಮ್ಮ ಥರ ಎಲ್ಲರೂ ಇದ್ರೆ ಆಂಟಿ ಎಷ್ಟು ಚೆನ್ನಾಗಿ ಜೀವನಗಳು ನಡೀತಾವೆ ಗೊತ್ತಾ. ಸ್ವಲ್ಪ ಮುಗಿಸಿದ್ರೆ ಸಾಕಾಗಿದೆ. ಮಡ್ಕೊಂಡು ಮಲ್ಲಿಗೆ ಹೂವಿನಂತ ಹಳ್ಳಿನಲ್ಲಿ. ಆಮೇಲೆ ನಮ್ಮ ಯಜಮಾನ ಎಂತ ಹಾಡುಗಳು. ಆ ಎಣ್ಣ ನಂಗೇನು ಹೇಳೋದು. ನಾನು ಬಂದಾಗ ಎಲ್ಲ ಸುಮ್ಮನೆ ಇರಲಿಲ್ಲ. ನೀನು ಅದಕ್ಕೆ ನೀನು ಬಂದಾಗೂ ಸುಮ್ಮನೆ ಇರ್ತಾ ಇದ್ದೀನಿ ಅಂಕಲ್. ನಾನಿರೋದಕ್ಕೇನಾಗಾದ್ರೆ ಅರ್ಚನಾ ಎಲ್ಲಿ ಮದುವೆ ಆಗಿ ಇಷ್ಟ ಆಗ್ತದೆ ಎಲ್ಲ ಗಂಡ ಕರ್ಕೊಂಡು ನಮ್ಮ
ನಿಮ್ಮ ಗಂಡನ ಕರ್ಕೊಂಡು ಫ್ಯಾಮಿಲಿ ಎಲ್ಲ ಒಂದು ಸಲ ಪೂಲ್ ಮುಡ್ಬೇಕು ಪೂಲ್ ಅಂದ್ರೆ ಎಷ್ಟು ತನಕ ಪೂಲು ಪೆಟ್ಕನಲ್ಲ ಇದೆ ಪೆಟ್ಕೊಂಡು ಕೊಟ್ರಿ ಇಕ್ಕೊಂತಿ ಕುಡಿ ಅಕ್ಕ ಹೋಗಿ ಮುಟ್ಕಂತಾಳೆ ಅವಳು ಹೌದಾ ನನಗೆ ಇಷ್ಟ ಅದೇ ಇಷ್ಟ ಇನ್ನೊಟ್ಟು ಯಾಕಿಲ್ಲಕ್ಕೆ ಹಬ್ಬಗಳಾಗ ಮನೆಗಿದ್ರೆ ಇಳ್ಯಾಕಂತಾಳೆ ಏ ಪಪ್ಪಿ ಕೇಕ್ ತಿನ್ನು ಅಕ್ಕದು ಅಕ್ಕ ಬರ್ತಾರೆ ಕೇಕ್ ತಿನ್ನು ಝೂಮ್ ಮಾಡೆ ಝೂಮ್ ಮಾಡಬೇಕಾ ತಿರ್ಗು ಝೂಮ್ ಮಾಡಿದ್ದೀನಿ ಬಿಡು ದಿಷ್ಟಿ ತೆಗೆದು ಕವರ್ ಕೊಡಕ್ಕ ತೋರ್ಸಿಂಗೆ ಅಷ್ಟು ಬೇಬಿ ಚೆನ್ನಾಗಿ ಇಷ್ಟ ಆಯ್ತಾ ತುಂಬ ಇಷ್ಟ ಆಯ್ತು ಆಗ್ತದೆ ಇಷ್ಟೊಂದು ಪ್ರೀತಿ ಥ್ಯಾಂಕ್ ಯು ಆಂಟಿ ಟಾಪ್ ಸೂಪರಾಗಿ ಕಾಣಿಸ್ತಾ ಇತ್ತು ಅರ್ಚನಾ ಅದು ಹಾಕಿಲ್ಲ ಅಮ್ಮ ಬಾಕ್ಸ್ ಇಟ್ಕೊಂಬ ಇದೇ ಇವರಪ್ಪ ಇವರಪ್ಪನೇ ಕಡೆ ಆಗವ್ರೆ ನೀವು ಅದ್ರ ಫೋಟೋಗೆ ಬಂದಿಲ್ಲ ಹೋಗಿ ಬೇಜಾರು ಆಯ್ತು ಬರ್ರಿ ಒಂದು ಫೋಟೋ ಹೊಡೆ ಇಲ್ಲ ನಿನ್ ಡೇ ಹೆಂಗಿತ್ತೆ ಅವಸರವಾಗಿತ್ತು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನನ್ನ ಡೇ ಹಿಂಗಿರುತ್ತೆ ಅಂತ ಅದು ಬರ್ಡೇಗೆ ಮುಂಚೆನೇ ಹಿಂಗಿದೆ ಬರ್ಡೇ ಅದಲ್ಲ ಬರಲ್ಲ ಅದಕ್ಕೆ ಹೇಳ್ತಿರೋದು. Okay, ಸರಿ ಬಾಯ್ ಬಾಯ್ ಅಖಿಲ ಬಾಯ್ ಬಾಯ್ ಸಿ ಯು ಸೂನ್ ನೀನು ಬೇಡ ಅಖಿಲರ್ ಫ್ಯಾಮಿಲಿ ಜೊತೆ ಒಂದು ಪಿಕ್ ತೊಗೊಂಡ್ರೆ ಆ್ಯಕ್ಚುಲಿ ಏನಂದರೆ ಈ ವಿಡಿಯೋ ಬಂದುಬಿಟ್ಟು ಅಖಿಲದು ಲಾಸ್ಟ್ ಇಯರ್ ಬರ್ಡೇ ನಾನು ಎಡಿಟೇ ಮಾಡಿರಲಿಲ್ಲ, ಅದಕ್ಕೆ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೆ ತುಂಬ ಧನ್ಯವಾದಗಳು. ಸೊ ಹೀಗೆ ನಗಿಸ್ತಾ ಇರಿ, ಯಾವಾಗಲೂ ಖುಷಿಯಾಗಿರಿ. ಇನ್ಮೇಲೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು.